ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಕಳೆದ 3 ವರ್ಷಗಳಲ್ಲಿ ಕೊಡಗು ಜಿಲ್ಲೆಗೆ ಹೆಚ್ಚಿನ ಪ್ರಾಧಾನ್ಯತೆ ನೀಡಿದೆ ಎಂದು ಮುಖ್ಯಮಂತ್ರಿ ಅವರ ಕಾನೂನು ಸಲಹೆಗಾರರು ಹಾಗೂ ಶಾಸಕರಾದ ಎಎಸ್ ಪೊನ್ನಣ್ಣ ಅವರು ತಿಳಿಸಿದ್ದಾರೆ. ನಗರದ ಸುದರ್ಶನ ಅತಿಥಿ ಗೃಹದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಶನಿವಾರ ಮಾತನಾಡಿದ ಅವರು, ಬಹು ವರ್ಷಗಳಿಂದ ಆದಿವಾಸಿ ಜನರ ಅಭಿವೃದ್ಧಿಗಾಗಿ ಕೇಳಿಬರ್ತಾ ಇದ್ದ ಆದಿವಾಸಿಗಳ ಅಭಿವೃದ್ಧಿ ನಿಗಮ ಬಜೆಟ್ನಲ್ಲಿ ಪ್ರಕಟಿಸುವ ಮೂಲಕ ಸರ್ಕಾರ ಈ ಜನರ ಧ್ವನಿಗೆ ಸ್ಪಂದಿಸಿದೆ. ಹಾಗೆಯೇ ಕೊಡವ ಅಭಿವೃದ್ಧಿ ನಿಗಮ ಸ್ಥಾಪನೆಯನ್ನ ಘೋಷಿಸಲಾಗಿದೆ ಎಂದರು. ವಿ. ಬಾಡಗ ಗ್ರಾಮದಲ್ಲಿ 11 ಎಕರೆ ಪ್ರದೇಶದಲ್ಲಿ ಕ್ರೀಡಾ ತರಬೇತಿ ಕೇಂದ್ರ ಆರಂಭವಾಗಲಿದೆ. ಇದರಿಂದ ಜಿಲ್ಲೆಯ ವಿದ್ಯಾರ್ಥಿಗಳು ಒಲಿಂಪಿಕ್ ಕ್ರೀಡೆಗಳಲ್ಲಿ ತೊಡಗಿಸಿಕೊಳ್ಳಲು ಸಹಕಾರಿಯಾಗಲಿದೆ ಎಂದರು. ಸರ್ಕಾರ ಶೋಷಿತರ ಧ್ವನಿಯಾಗಿ ಕೆಲಸ ಮಾಡ್ತಾ ಇದೆ ಎಂಬುದನ್ನು ಅರಿತುಕೊಳ್ಳಬೇಕೆಂದರು. ಜಿಲ್ಲೆಯ 2 ಆಸ್ಪತ್ರೆಗಳನ್ನು ಮೇಲ್ದರ್ಜೆಗೇರಿಸುವಲ್ಲಿ ಕ್ರಮ ಕೈಗೊಳ್ಳಲಾಗಿದೆ ಎಂದು ಎಎಸ್ ಪೊನ್ನಣ್ಣ ಅವರು ವಿವರಿಸಿದರು. ಮಾನವ ಮತ್ತು ವನ್ಯ ಪ್ರಾಣಿಗಳ ಹಾವಳಿ ನಿಯಂತ್ರಿಸಲು ಹಲವು ಕ್ರಮ ಕೈಗೊಳ್ಳಲಾಗಿದೆ. ಟ್ರಂಚ್, ಸೋಲಾರ್ ಬೇಲಿ ಹಾಗೂ ರೈಲ್ವೆ ಬ್ಯಾರಿಕೇಡ್ ನಿರ್ಮಾಣ ಮಾಡಲಾಗ್ತಾ ಇದೆ. ವನ್ಯ ಪ್ರಾಣಿಗಳ ಉಪಟಳ ನಿಯಂತ್ರಣ ಮಾಡುವಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಪಾತ್ರವಿದ್ದು, ಕೇಂದ್ರದಿಂದ ಹೆಚ್ಚಿನ ಅನುದಾನ ಒದಗಿಸಬೇಕಿದೆ ಎಂದು ಶಾಸಕರು ಒತ್ತಿ ಹೇಳಿದರು. ಇವತ್ತಿನ ಉದ್ದೇಶ ಏನು ಅಂತ ಹೇಳಿದ್ರೆ ಮೂರಿದೆ. ಮೊದಲನೇದಾಗಿ ಮಾನವ ಪ್ರಾಣಿ ಸಂಘರ್ಷ. ಈ ತಿಂಗಳಲ್ಲೇ 3 ಸಾವಾಗಿರೋದ್ರಿಂದ ಮತ್ತು ಇಲ್ಲಿ ವಿಶೇಷವಾಗಿ ವಿರಾಜಪೇಟೆ ಕ್ಷೇತ್ರದಲ್ಲಾಗಿರುವಂಥದ್ದಕ್ಕೆ ಭಾರತೀಯ ಜನತಾ ಪಕ್ಷದವರು ಪ್ರತಿಭಟನೆಯನ್ನು ಮಾಡಿ, ರಸ್ತೆ ತಡೆಯನ್ನು ಮಾಡಿ, ಧಿಕ್ಕಾರಗಳನ್ನು ಕೂಗಿ, ಅರಣ್ಯ ಸಚಿವರ ಬಗ್ಗೆ ಭಾಳ ಕೇವಲವಾಗಿ ಮಾತಾಡುವಂಥದ್ದನ್ನು ಮಾಡಿ ಸಾವನ್ನಲ್ಲಿ ರಾಜಕಾರಣ ಮಾಡುವಂಥದ್ದನ್ನು ಮತ್ತೆ ಮುಂದುವರಿಸಿದ್ದಾರೆ. ಇದೇನು ಹೊಸದೇನಲ್ಲ ಅವ್ರಿಗೆ. ಬಹುಶಃ ಇದನ್ನು ನೋಡಿದಾಗ ಮನಸ್ಸಿಗೆ ಏನು ಅನಿಸ್ತದೆ ಅಂತ ಹೇಳಿದ್ರೆ, ಇವರೇನೋ ಇಷ್ಟು ಜನ ಸಾಯ್ಲಿಂದ ಕಾಯ್ತಾ ಇದ್ದಾರೇನೋ ಅಂತ ಅನಿಸ್ತಾ ಇದೆ ನನಗೆ. ಯಾಕಂದರೆ ಅಷ್ಟೊಂದು ಕೀಳುಮಟ್ಟದ ರಾಜಕಾರಣಕ್ಕೆ ಇವತ್ತು ಇವರು ಕೈ ಹಾಕಿದ್ದಾರೆ. ಇವತ್ತದು ಭಾರತೀಯ ಜನತಾ ಪಕ್ಷ ಇರ್ಬೋದು, ಜನತಾದಳದವ್ರು ಇರ್ಬೋದು, ಯಾರೂ ಕೂಡ ಮಾನವ ಆನೆ ಸಂಘರ್ಷ ಅಥವಾ ಮಾನವ ಪ್ರಾಣಿ ಸಂಘರ್ಷ ತಡೆಗಟ್ಟಬಾರ್ದು ಅಂತ ಯಾರೂ ಕೂಡ ಇರಲಿಕ್ಕೆ ಸಾಧ್ಯ ಇಲ್ಲ. ಅದು ನಾನಾಗಿರ್ಬೋದು, ಇನ್ನೊಬ್ಬರಾಗಿರ್ಬೋದು. ಈಗ 20-25 ವರ್ಷ ನಾವು ಶಾಸಕರಾಗಿದ್ದೀವಿ ಅಂತ ಮೊನ್ನೆ ಪ್ರತಿಭಟನೆಯಲ್ಲಿ ಮಾತಾಡ್ತಾ ಅವರೇ ಹೇಳಿದ್ರು. ಏನು ಮಾಡಿದ್ರು ಅವರು 20-25 ವರ್ಷ? ಏನು ಸಾವೇ ಆಗಲಿಲ್ವ? ಇವತ್ತು ನನ್ನ ಹತ್ರ ದಾಖಲೆಗಳಿದೆ, ಯಾವ್ಯಾವ ವರ್ಷದಲ್ಲಿ ಎಷ್ಟೆಷ್ಟು ಜನ ಸತ್ತಿದ್ದಾರೆ ಅಂತ ಹೇಳುವಂಥದ್ದು. ಅವ್ರಿಗೂ ಬಹುಶಃ ನೋವಾಗಿದೆ ಅಂತ ಅನಿಸ್ತದೆ ನನಗೆ. ಅವ್ರು ಶಾಸಕರಾಗಿದ್ದಾಗ ಯಾರು ತೀರ್ಕೊಂಡ್ರೆ ಅದು ಮಾನವ ಪ್ರಾಣಿ ಸಂಘರ್ಷಕ್ಕಾಗಿರ್ಬೋದು, ಬೇರೆ ರೀತಿಯಲ್ಲಿ ಅನಹಿತವಾದಂಥ ಘಟನೆ ನಡೆದಾಗ ಒಬ್ಬ ಜನಪ್ರತಿನಿಧಿ ಅಂದಮೇಲೆ ಖಂಡಿತವಾಗಿ ಮನಸ್ಸಿಗೆ ನೋವಾಗುತ್ತೆ. ಈಗ ಅವ್ರು ಸತ್ತಾಗ ಆ ಸಂದರ್ಭದಲ್ಲಿ ಅವರೇ ಶಾಸಕರು ಇದ್ರಲ್ಲ, ಯಾರು ರಾಜೀನಾಮೆ ಕೊಟ್ಟರಾಗ? ಅವಾಗಿದ್ದಂಥ ಅರಣ್ಯ ಸಚಿವರು ಯಾವ ಝೂ ಅಲ್ಲಿ ಇರಬೇಕು, ಯಾವ ನಿಮ್ಯಾನ್ಸಲ್ಲಿ ಇರಬೇಕು, ಇವರು ಯಾವ್ಯಾವ ಆಸ್ಪತ್ರೆಗಳಲ್ಲಿ ಇರಬೇಕು ಅಂತ ಉತ್ತರ ಕೊಡಬೇಕಲ್ಲ ಅವರು. ಈಗ 2000 ನೋಡಿ, ನಾನು ಓದ್ತೀನಿ ನಿಮಗೆ. 2019-20ರಲ್ಲಿ ಜಿಲ್ಲೆಯಲ್ಲಿ 6 ಜನ ಸತ್ತಿದ್ದಾರೆ. ಯಾರಿದ್ರಾಗ? ಸರ್ಕಾರ ಯಾರ್ದಿತ್ತು? ಯಾರು ಅರಣ್ಯ ಸಚಿವರು ಇತ್ತು? ರಾಜೀನಾಮೆ ಕೊಟ್ರ? ಅಲ್ಲ ಝೂಗೆ ಹೋದ್ರ? ಅಲ್ಲ ಆಸ್ಪತ್ರೆಗೆ ಹೋದ್ರ? 2020-21ರಲ್ಲಿ 13 ಜನ ಸತ್ತಿದ್ದಾರೆ. ಇವರೇ ಇದ್ರಲ್ಲ. ಇವರೇನು ಹೋಗಿ ಆನೆ ಮುಂದೆ ನಿಂತ್ಕೊಂಡ್ಬಿಟ್ರ? ಇವರು 2021-22ಕ್ಕೆ 15 ಜನ ಸತ್ತಿದ್ದಾರೆ. 22-23ರಲ್ಲಿ 10 ಜನ ಸತ್ತಿದ್ದಾರೆ. 23-24ರಲ್ಲಿ 15 ಜನ ಸತ್ತಿದ್ದಾರೆ. 24-25ರಲ್ಲಿ 8 ಜನ ಸತ್ತಿದ್ದಾರೆ. ಈ ವರ್ಷ ಕೊನೆ ಅಂದರೆ ಈ ಏಪ್ರಿಲ್ವರೆಗೂ 12 ಜನ ಸತ್ತಿದ್ದಾರೆ. ದೊಡ್ಡ ದೊಡ್ಡ ಇಲ್ಲಿ ಹುದ್ದೆಯಲ್ಲಿದ್ದಂಥವ್ರು ಈ ರೀತಿಯಾಗಿ ಮಾತಾಡೋದು. ಅವರು ಸಿದ್ದಾಪುರದಲ್ಲಿ ಹೆಣ ತೆಗಿಯೋಕ್ಕೆ ಬಿಡಬಾರ್ದು, ಹೆಣ ರಸ್ತೆಯಲ್ಲೇ ಇಟ್ಕೊಂಡು ಪ್ರತಿಭಟನೆ ಮಾಡಬೇಕು ಅಂತ ಹೇಳಿ ಚರ್ಚೆ ಮಾಡ್ತಾರೆ ಅಂತ ಹೇಳಿದ್ರೆ ಎಲ್ಲಿಗೆ ಬಂದು ತಲುಪ್ತು? ಅದರಿಂದ ನಾನು ನೇರವಾಗಿ ಅವ್ರಿಗೆ ಪ್ರಶ್ನೆ ಮಾಡಲಿಕ್ಕೆ ಬಯಸ್ತಾ ಇದ್ದೀನಿ. ಈಗ ಇದು ಬರೀ 2014ರಿಂದ ಇದೆ ನನ್ನ ಹತ್ರ. ಪ್ರತಿ ವರ್ಷ ಆಗಿರುವಂಥ ಸಾವಿಗೆ ಇವರು ಶಾಸಕರಾಗಿದ್ದಂಥ ಸಂದರ್ಭದಲ್ಲಿ ಮತ್ತು ಇವರು ಸರ್ಕಾರ ಇದ್ದು ಇವರ ಅರಣ್ಯ ಸಚಿವರಿದ್ದಂಥ ಸಂದರ್ಭದಲ್ಲಿ ಇವರು ಏನು ಮಾಡಿದರು ಅಂತ ದಯವಿಟ್ಟು ಜನರಿಗೆ ಸ್ಪಷ್ಟಪಡಿಸಲಿ. ಅವ್ರು ಏನು ಮಾಡಿದ್ದಾರೆ ಅದನ್ನೇ ನಾವು ಕೂಡ ಮಾಡಲಿಕ್ಕೆ ಸಿದ್ಧರಾಗಿದ್ದೀವಿ. ಬೆಟ್ಟತ್ತೂರಿನಲ್ಲಿ ಇಡೀ ರಾಷ್ಟ್ರೀಯ ಹೆದ್ದಾರಿ ಅದನ್ನು ತಡೆದು ಎಲ್ಲ ರೀತಿಯಾದ ವಾಹನ ಸಂಚಾರಕ್ಕೆ ತಡೆಗಟ್ಟಿ ಏನು ಸಾಧಿಸ್ತೀರಿ ಇವರು? ಏನು ಜನ ಮೆಚ್ತಾರಾ? ಮತ ಹೆಚ್ಚಾಗ್ತಾರಾ? ಮುಂದೆ ಚುನಾವಣೆಯಲ್ಲಿ ಗೆದ್ದುಬಿಡ್ತಾರ ಅಂತನಾ? ಪ್ರಾಜೆಕ್ಟ್ ಎಲಿಫೆಂಟ್ ಮತ್ತು ಪ್ರಾಜೆಕ್ಟ್ ಟೈಗರ್ ಅಂತ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಇರುವಂಥ ಒಂದು ಯೋಜನೆ ಇದೆ.
ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್. ಇದು ಬಂದು ಹಲವಾರು ವರ್ಷಗಳಾಗಿದೆ. ಇವತ್ತುವರೆಗೂ ಈ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮಿಂದ ಮ್ಯಾನ್ ಆ್ಯನಿಮಲ್ ಕಾನ್ಫ್ಲಿಕ್ಟ್ಗೆ ಕಳೆದ 12 ವರ್ಷದಲ್ಲಿ ಕೇಂದ್ರ ಸರ್ಕಾರ ಕರ್ನಾಟಕ ರಾಜ್ಯಕ್ಕೆ ಎಷ್ಟು ಹಣ ಕೊಟ್ಟಿದ್ದಾರೆ ಅಂತ ದಯವಿಟ್ಟು ಒಂದು ದಾಖಲೆಯನ್ನು ಬಿಡುಗಡೆ ಮಾಡಿ ಅಂಥೇಳಿ ನಾನು ಮಾನ್ಯ ಮಾಜಿ ಶಾಸಕರಿಗೆ, ಮಾಜಿ ಸಚಿವರು, ಮಾಜಿ ಸಭಾಪತಿಗಳಲ್ಲಿ, ಸಭಾಧ್ಯಕ್ಷರಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಪ್ರಾಜೆಕ್ಟ್ ಟೈಗರ್ ಎರಡೂ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್. ಇದರಲ್ಲಿ ಭಾಳ ದೊಡ್ಡ ಪ್ರಮಾಣದ ಹಣವನ್ನು ಕಳೆದ 5 ವರ್ಷದಿಂದ ಕೇರಳ ರಾಜ್ಯಕ್ಕೆ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರ. ಮ್ಯಾನ್ ಆ್ಯನಿಮಲ್ ಕಾನ್ಫ್ಲಿಕ್ಟ್ನ ತಡೆಗಟ್ಟಲಿಕ್ಕೋಸ್ಕರ ಕೇರಳ ರಾಜ್ಯಕ್ಕೆ ಕೊಟ್ಟಿದ್ದಾರೆ. ಕರ್ನಾಟಕಕ್ಕೆ ಎಷ್ಟು ತಂದಿದ್ದೀರಿ ಸ್ವಾಮಿ ತಾವು ಮಹಾನುಭಾವರು ಅಂತ ತಾವು ದಯವಿಟ್ಟು ಜನರ ಮುಂದೆ ಹೇಳಿ. ಇಲ್ಲ ಅಂದರೆ ನಿಮ್ಮ ಕೇಂದ್ರ ಸಚಿವರು ಏನು ಮಾಡಬೇಕು ಅಂತ ನೀವೇ ಹೇಳಿ. ಇದು ನೇರವಾಗಿ ನಾನು ಮೊನ್ನೆ ಪ್ರತಿಭಟನೆಯಲ್ಲಿ 2 ಸಲ ಭಾಗವಹಿಸಿದಂಥವ್ರು ನಾನು ಪ್ರಶ್ನೆಯನ್ನು ಕೇಳಲಿಕ್ಕೆ ಬಯಸ್ತೀನಿ. ನನಗೆ ಇರುವಂಥ ಮಾಹಿತಿ ಪ್ರಕಾರ 290 ಕೋಟಿ ರೂಪಾಯಿಯನ್ನು ಮೀಸಲಿಟ್ಟಿದ್ದಾರೆ. ಪ್ರಾಜೆಕ್ಟ್ ಎಲಿಫೆಂಟ್ 290 crores ಮೀಸಲಿಟ್ಟಿದ್ದಾರೆ. ಕಳೆದ 2 ವಾರ ಹಿಂದೆ ನಡೆದಂಥ ಒಂದು ಸಂಸದೀಯ ಸಭೆಯಲ್ಲಿ, ಅಂದರೆ ಪಾರ್ಲಿಮೆಂಟ್ರಿ ಕಮಿಟಿ ಮೀಟಿಂಗ್ನಲ್ಲಿ ಚರ್ಚೆ ಆಗಿ ಈ ಹಣ ಸಾಲದಿಲ್ಲ, ಇನ್ನು ಹೆಚ್ಚು ಹಣ ಬಿಡುಗಡೆ ಮಾಡಬೇಕು ಅಂಥೇಳಿ ಸಲಹೆಯನ್ನು ಕೊಟ್ಟಿದ್ದಾರೆ. ಆದರೆ ಈ 290 ಕೋಟಿ ರೂಪಾಯಲ್ಲಿ 1 ರೂಪಾಯಿನಾರು ಕೂಡ ತಾವು ಪರಿಹಾರಕ್ಕಾಗಲಿ ಅಥವಾ ಮಾನವ ಪ್ರಾಣಿ ಸಂಘರ್ಷನ ತಡೆಗಟ್ಟಲಿಕ್ಕೆ ಕಂದಕಗಳಿಗಾಗಲಿ, ಬ್ಯಾರಿಕೇಡ್ಗಳಾಗಲಿ, ಸೋಲಾರ್ಗಾಗಲಿ ಅಥವಾ ಕ್ಯಾಪ್ಚರ್ಗಾಗಲಿ ಕೊಟ್ಟಿದ್ದೀರಾ ಕೇಂದ್ರ ಸರ್ಕಾರದವರು? ಅಂದರೆ ನಿಮ್ಮ ಮೇಲೆ ಯಾವುದೇ ಹೊಣೆಗಾರಿಕೆ ಇಲ್ಲ ಅಂತ ತಾವು ತೀರ್ಮಾನ ತಗೊಬಿಟ್ಟಿದ್ದೀರಿ. ಯಾಕಂದರೆ ನಿಮ್ಮ ಪಕ್ಷ ಆಡಳಿತದಲ್ಲಿದೆ. ಈಗ ನಾನು ಹೇಳುವಂಥದ್ದು ಭಾಳ ಸ್ಪಷ್ಟ. ಕೇಂದ್ರ ಸರ್ಕಾರ ಯಾವುದೇ ರೀತಿಯಾಗಿ ಸ್ಪಂದನೆಯನ್ನು ಕೊಟ್ಟಿಲ್ಲ. ಕೊಡಗು ಇವತ್ತು ತತ್ತರಿಸ್ತಾ ಇದೆ. 25 ವರ್ಷಗಳಿಂದ ಭಾರತೀಯ ಜನತಾ ಪಕ್ಷಕ್ಕೆ ಆಶೀರ್ವಾದ ಮಾಡಿರುವಂಥ ಜನರ ಕಷ್ಟಕ್ಕೆ, ಸಂಕಷ್ಟಕ್ಕೆ ಒಂದೇ ಒಂದು ಪೈಸೆ ಕೂಡ ಕೇಂದ್ರ ಸರ್ಕಾರದಿಂದ ಇದಕ್ಕೆ ಪರಿಹಾರವಾಗಿ ಬಂದಿಲ್ಲ. ಈ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಬಂದಿಲ್ಲ, ಇದನ್ನು ತಡೆಗಟ್ಟಲಿಕ್ಕೆ ಬಂದಿಲ್ಲ. ಇದನ್ನು ಎಲ್ಲೂ ಸಂಸತ್ನಲ್ಲಿ ಒಬ್ಬರು ಕೂಡ ಇದನ್ನು ಪ್ರಸ್ತಾವನೆಯನ್ನು ಕೂಡ ಮಾಡಿಲ್ಲ ಇವತ್ತು. ಸೊ ಎಷ್ಟು ಮಟ್ಟಕ್ಕೆ ಇದು ರಾಜಕಾರಣಕ್ಕೆ ಸೀಮಿತವಾಗಿದೆ ಇವ್ರಿಗೆ ಅಂತ ಹೇಳಿದ್ರೆ ಇದು ನೇರವಾದಂಥ ಉದಾಹರಣೆ. ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಜಿಲ್ಲಾಧ್ಯಕ್ಷ ಧರ್ಮಜ ಉತ್ತಪ್ಪ, ಕ್ರೀಡಾ ಪ್ರಾಧಿಕಾರದ ಉಪಾಧ್ಯಕ್ಷರಾದ ಅರುಣ್ ಮಾಚಯ್ಯ, ವಿಧಾನ ಪರಿಷತ್ನ ಮಾಜಿ ಸದಸ್ಯರಾದ ವೀಣಾ ಅಚ್ಚಯ್ಯ, ಪ್ರಮುಖರಾದ ಕೊಲ್ಯದ ಗಿರೀಶ್, ಟಿಪಿ ರಮೇಶ್, ತೆಂದಿರ ಮೈನಾ, ಸೂರಜ್ ಹೊಸೂರ್, ಇಸ್ಮಾಯಿಲ್ ಪಾಲ್ಗೊಂಡಿದ್ದರು.